ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಪ್ರತಿದಿನವೂ ನಾವು ಬಳಸುವ ಡಿಜಿಟಲ್ ಪೇಮೆಂಟ್ ಆ್ಯಪ್ಗಳು. ಆದರೆ ಈ ಆ್ಯಪ್ಗಳಲ್ಲಿ ಮೋಸ ಹೆಚ್ಚುತ್ತಿದೆ. ಒಂದು ಕ್ಲಿಕ್ನಲ್ಲಿ ಹಣ ವರ್ಗಾವಣೆ ಆಗುವ ಈ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸಿಕೊಂಡು ವಂಚಕರು ಜನರ ಖಾತೆಗಳನ್ನು ಖಾಲಿ ಮಾಡುತ್ತಿರುವ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿವೆ. ಹೀಗಾಗಿ ಪ್ರಶ್ನೆ ಎಂದರೆ, ಈ ಕಂಪನಿಗಳ ಮೇಲೆ ಹೂಡಿಕೆ ಮಾಡುವುದು ಸುರಕ್ಷಿತವೇ ಅಥವಾ ಎಚ್ಚರಿಕೆ ಅಗತ್ಯವೇ? ಇಲ್ಲಿದೆ ಈ ಕುರಿತು ಸಂಪೂರ್ಣ ಮಾಹಿತಿ. ಸ್ನೇಹಿತರೆ ನಮಸ್ತೆ. ಫೋನ್ ಪೇನಲ್ಲಿ ಯಾವ ಮಟ್ಟಿಗೆ ಇವತ್ತು ಅವ್ಯವಹಾರಗಳನ್ನು ಮಾಡ್ತಿದ್ದಾರೆ ಅಂದರೆ ನೋಡಿ, ಫೋನ್ ಪೇನಲ್ಲಿ ನೀವು ಈ ಥರ ಓಪನ್ ಮಾಡಿದ ಕೂಡಲೇ ಏನಾಗುತ್ತೆ, ಏನು ಸ್ಟಾರ್ಟ್ ಸೇವಿಂಗ್ ಇನ್ ಪ್ಯೂರ್ ಸಿಲ್ವರು, ಇನ್ವೆಸ್ಟ್ಮೆಂಟ್ ಡೈಲಿ ಇನ್ ಗೋಲ್ಡು, ಇದು ಫೋನ್ ಪೇ ಮತ್ತು ಗೂಗಲ್ ಪೇ ಎರಡರಲ್ಲೂ ಸಹ ಗೋಲ್ಡು ಮತ್ತು ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿ, ಆಮೇಲೆ ಮ್ಯೂಚುವಲ್ ಫಂಡ್ನ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಅಂತ ಫೋನ್ ಪೇ ಮತ್ತು ಗೂಗಲ್ ಪೇ ಎರಡು, ಈ ಪೇಟಿಎಂ ಯಾವುದಾಗಿರ್ಬೋದು, ಈ ಅಗ್ರಿಗೇಟರ್ ಲೈಸೆನ್ಸ್ ಏನಂತೀವಂದ್ರೆ ಇದಕ್ಕೆ ಮಾಸಿಕವಾಗಿ ಅಥವಾ ಡೈಲಿ ಪ್ರತಿನಿತ್ಯ ಗ್ರಾಹಕರ ಹತ್ರ ನೀವು ದುಡ್ಡನ್ನ ಕಲೆಕ್ಷನ್ ಅಂದ್ರೆ ತಗೊಳ್ಳೋದಕ್ಕೆ ಕಾನೂನಲ್ಲಿ ಯಾವುದೇ ಮಾನ್ಯತೆಯನ್ನ ಕೊಟ್ಟಿಲ್ಲ. ಆಮೇಲೆ ಇದು ಫೋನ್ ಪೇ ಮತ್ತು ಗೂಗಲ್ ಪೇ ಏನಾಗುತ್ತೆ ಅಂದ್ರೆ ಅಗ್ರಿಗೇಟರ್ ಲೈಸೆನ್ಸ್ ಅಂದ್ರೆ ಈ ಫೋನ್ ಪೇ ಮತ್ತು ಗೂಗಲ್ ಪೇ ಪೇಟಿಎಂ ಗಳಿಗೆ ಕಾನೂನು ಏನು ಮಾನ್ಯತೆ ಕೊಟ್ಟಿದೆ ಅಂದ್ರೆ ಇದು ಲೈಸೆನ್ಸ್ ಕಾಪಿ, ಫೋನ್ ಪೇ ಗೂಗಲ್ ಪೇ ಇದು ಲೈಸೆನ್ಸ್ ಕಾಪಿ, ಇದು RBI ನಲ್ಲಿ ಕೊಟ್ಟಿರೋ ಲೈಸೆನ್ಸ್ ಕಾಪಿ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಕೊಟ್ಟಿರೋದು ಪ್ಯೂರ್ಲಿ ಇದೆಲ್ಲ ಈ ಫುಲ್ಲು ಲೈಸೆನ್ಸ್ ಅಲ್ಲಿ ಅವ್ರು ಹೇಳಿರುವಂತದ್ದು ಅಗ್ರಿಗೇಟರ್ ಲೈಸೆನ್ಸ್ ಅನ್ನ ಕೊಟ್ಟಿರುವಂತದ್ದು ಗ್ರಾಹಕರಿಂದ ಬ್ಯಾಂಕಿನ ನಡುವೆ ಮಧ್ಯವರ್ತಿಯಾಗಿ ನೀವು ಕೆಲಸ ಮಾಡ್ಬೇಕಷ್ಟೇ. ಏನು ಅದು ಏನಾದ್ರು ಪೇಮೆಂಟ್ಸ್ ಅನ್ನ ನಾವು ಮಾಡುವಂತ ಸಂದರ್ಭದಲ್ಲಿ ಬೇರೆ ಪೇಮೆಂಟ್ಸ್ ಅನ್ನ ಬ್ಯಾಂಕಿಂದ ಗ್ರಾಹಕರಿಂದ ಬ್ಯಾಂಕ್ಗೆ ಹೋಗುವಂತದ್ದು, ಬ್ಯಾಂಕಿಂದ ಗ್ರಾಹಕರಿಗೆ ಬರುವಂತದ್ದು ಪೇಮೆಂಟ್ಸ್ ಮೆಥಡ್ ಅನ್ನ ಮಾಡಿ ಅಂತ ಅಷ್ಟೇ ಇಲ್ಲಿ ಕೊಟ್ಟಿರುವಂತದ್ದು. ಬಟ್ ನೀವು ಗೂಗಲ್ ಅಲ್ಲಿ ಕ್ಲೀನ್ ಆಗಿ ಸರ್ಚ್ ಮಾಡಿ, RBI ಲೈಸೆನ್ಸ್ ಅನ್ನ ಚೆಕ್ ಮಾಡಿ, ಫೋನ್ ಪೇ ಲೈಸೆನ್ಸ್ ಗಳನ್ನ ಚೆಕ್ ಮಾಡಿ, ಕ್ಲೀನ್ ಆಗಿ ಏನನ್ನುತ್ತೆ ಅಂದ್ರೆ ನಮ್ಮ ಕಾನೂನಲ್ಲಿ ಸ್ನೇಹಿತರೆ ಕ್ಲೀನ್ ಆಗಿ ಹೇಳ್ಬಿಡ್ತೀನಿ ಕೇಳಿ, ಎಲ್ಲೂ ಸಹ ಫೋನ್ ಪೇ ಮತ್ತು ಗೂಗಲ್ ಪೇ ಆಪ್ ಗಳಲ್ಲಿ ಬಳಸ್ಕೋಬೇಡಿ ಅಂತ ನೋಡಿ ಕ್ಲೀನ್ ಆಗಿ ಲೈಸೆನ್ಸ್ ಕಾಪಿಗಳಲ್ಲಿ ಹೇಳೋದು. ಇದು RBI ಕ್ಲೀನ್ ಆಗಿ ಹೇಳಿರುವಂತದ್ದು. ಈಗ ನೋಡಿ ಮೊನ್ನೆ ತಾನೇ ಯಾವ್ದು RBI ನೋಟಿಫಿಕೇಶನ್ ಮಾಡಿ ಅದ್ರ ಕ್ಲೀನ್ ಆಗಿ ಹೇಳಿದೆ, several ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಆರ್ ಅಗ್ರೆಸಿವ್ಲಿ ಪ್ರಮೋಟಿಂಗ್ ಡಿಜಿಟಲ್ ಗೋಲ್ಡ್ ಆರ್ ಇ ಗೋಲ್ಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೇವೆ, ವಿಚ್ ಆರ್ ಕರೆಂಟ್ಲಿ ನಾಟ್ ರೆಗ್ಯುಲೇಟೆಡ್ ಬೈ ಸೆಬಿ. ಇದನ್ನ ಏನನ್ನುತ್ತೆ ಅಂದ್ರೆ ಸೆಬಿದು ಲೈಸೆನ್ಸ್ ಅನ್ನ ನಾನು ಇಲ್ಲಿ ತೋರಿಸ್ತೀನಿ ಕೇಳಿ. ಈಗ ಯಾರೇ ಒಬ್ರು ನೋಡಿ ಸಮಾಜದಲ್ಲಿ ಗ್ರಾಹಕರಿಂದ ಅಂದ್ರೆ ಸಾರ್ವಜನಿಕರಿಂದ ಪ್ರತಿನಿತ್ಯ ಹಣವನ್ನ ಕಲೆಕ್ಷನ್ ಮಾಡ್ತೀವಿ, ಅಥವಾ ತಿಂಗಳ ಮಾಸಿಕ ಕಂತುಗಳನ್ನಾಗಿ ನಾವು ತಗೋತೀವಿ, ಅಥವಾ ವಾರ್ಷಿಕವಾಗಿ ಇಷ್ಟು ಹಣವನ್ನ ಗ್ರಾಹಕರಿಂದ ನಾವು ಕಲೆಕ್ಷನ್ ತಗೋತೀವಿ. ಒಂದು ಕಂಪನಿ, ಯಾವುದೋ ಒಂದು ಕಂಪನಿ, ಈಗ ರಿಯಲ್ ಎಸ್ಟೇಟ್ ಕಂಪನಿ ಆಗಿರ್ಬೋದು, ಈಗ ಯಾವ್ಯಾವ ನಮ್ಮ ಸಮಾಜದಲ್ಲಿ ಏನಾಗಿದೆ ಸುಮಾರು ಗೋಲ್ಡ್ ಆಭರಣ ಅಂಗಡಿಗಳಿದೆಯಲ್ಲ, ಆಭರಣ ಅಂಗಡಿಗಳೆಲ್ಲವೂ ಸಹ ಇವತ್ತು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಗಳನ್ನ ಮಾಡ್ತಿದ್ದಾವೆ. ಇದು ಸೆಬಿ ಹೇಳಿರುವಂತದ್ದು ಸ್ನೇಹಿತರೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಸೆಬಿ ಹೇಳಿರುವಂತದ್ದು ಸೆಬಿ ಲೈಸೆನ್ಸ್ ದೇ ಆಪರೇಟ್ ಎಂಟೈರ್ಲಿ ಔಟ್ ಸೈಡ್ ದ ಪರ್ವ್ಯೂ ಆಫ್ ದ ಸೆಬಿ ಅಂತ ಕ್ಲೀನ್ ಆಗಿದೆ. ಸೆಬಿ ಲೈಸೆನ್ಸ್ ಹೇಳಿರೋದು ಇದು. ಅಂದ್ರೆ ಯಾವುದೇ ಕಂಪನಿಗಳಾಗ್ಲಿ ಗೋಲ್ಡ್ ನ ಮೇಲೆ ಇನ್ವೆಸ್ಟ್ಮೆಂಟ್, ಆನ್ಲೈನ್ ಟ್ರೇಡಿಂಗು, ಶೇರು ಮತ್ತೆ ಈ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳು ಅದು ಸಖತ್ತು ಮೋಸ, ಅದು ಫ್ರಾಡ್ ಅದು. ಈಗ ನೋಡಿ ಫೋನ್ ಪೇ ನಲ್ಲಿ ಅದು ಆಪಲ್ ಹಿಂಗ್ ಓಪನ್ ಮಾಡಿ ತೋರಿಸಿದ್ರೇನೆ ಆಪಲ್ 1.5 ಕೋಟಿ ಇನ್ವೆಸ್ಟರ್ಸ್ ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾರೆ. ಇಲ್ಲಿ ಕ್ಲೀನ್ ಆಗಿ ಸೆಬಿನೇ ಹೇಳ್ತಾ ಇದೆ, ಯಾವುದೇ ಆನ್ಲೈನ್ ಡಿಜಿಟಲ್ ಗೋಲ್ಡ್ ನ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಅಂತ RBI ಕ್ಲೀನ್ ಆಗಿ ಹೇಳಿದೆ. ಆಮೇಲೆ ಸೆಬಿ ಕ್ಲೀನ್ ಆಗಿ ಲೈಸೆನ್ಸ್ ನೋಟಿಫಿಕೇಶನ್ ಮಾಡಿ ಸಾರ್ವಜನಿಕರ ಮುಂದೆ ಇಟ್ಟಿದೆ. ಬಟ್ ಅದ್ರ ಗ್ರಾಹಕರಿಗೆ ಏನಾಗುತ್ತೆ ಅಂದ್ರೆ ಪ್ರತಿನಿತ್ಯ 10 ರೂಪಾಯಿ ಅಲ್ವಾ ಸೇವ್ ಮಾಡುವಂತದ್ದು, ಪ್ರತಿನಿತ್ಯ ಒಂದು 50 ರೂಪಾಯಿ 100 ರೂಪಾಯಿ ಸೇವ್ ಮಾಡಿದ್ರೆ ತಿಂಗಳಿಗೆ ಒಂದು 3,000 ಆಗುತ್ತೆ, 3,000 ರೂಪಾಯಿ ವಾಪಸ್ ತಗೋಬಿಡೋಣ ಅಂತ ಯಾರು ಕೊಟ್ಟಿರೋದು ಲೈಸೆನ್ಸ್ ಸ್ನೇಹಿತರೆ? ಈಗ ಫೋನ್ ಪೇನ ಗೂಗಲ್ ಪೇನ ನೋಡಿ 1.5 ಕೋಟಿ ಜನ ಇವತ್ತು 100 ರೂಪಾಯಿ ಒಂದು ದಿನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದ್ರೆ ಒಂದು ದಿನಕ್ಕೆ 45 ಕೋಟಿ, ಒಂದು ತಿಂಗಳಿಗೆ ಒಂದು 4,500 ಕೋಟಿ ಆಗುತ್ತೆ ಅಂದ್ರೆ ಒಂದು ವರ್ಷಕ್ಕೆ ಒಂದು 50,000 ಕೋಟಿನ ಲೂಟಿ ಮಾಡ್ತಿದ್ದಾರೆ. ಇದು ಪೇಮೆಂಟ್ ಅಂದ್ರೆ ಫೋನ್ ಪೇ ಗೂಗಲ್ ಪೇ. ನೀವು ದಯಮಾಡಿ ತಲೆಗೆ ಒಂದ್ ಸ್ವಲ್ಪ ಬುದ್ಧಿ ಹಾಕೊಳ್ಳಿ, ಗೂಗಲ್ ಅನ್ನ ಸರ್ಚ್ ಮಾಡಿ, RBI ಅಂತ ಓಪನ್ ಮಾಡಿದ್ರೆ ಲೈಸೆನ್ಸ್ ಸಮೇತ ಬರುತ್ತೆ, ಸೆಬಿನಲ್ಲಿ ಹೊಡೆದ್ರೆ ಸೆಬಿ ಲೈಸೆನ್ಸ್ ಸಮೇತ ಬರುತ್ತೆ. ಎಲ್ಲ ಕ್ಲೀನ್ ಆಗಿ ಹೇಳ್ಬಿಟ್ಟಿದೆ, ನಾವು ಡಿಜಿಟಲ್ ಗೋಲ್ಡ್ ಅನ್ನ ನಾವು ಪ್ರಮೋಟೇ ಮಾಡೋದಿಲ್ಲ, ಇದು ಔಟ್ ಸೈಡ್ ದ ಪರ್ವ್ಯೂ ಆಫ್ ದ ಸೆಬಿ ಅಂತ ಕ್ಲೀನ್ ಆಗಿ ಹೇಳದ ಮೇಲೆ ನೀವು ಜನತೆ ಅದು ಯಾವ ಮಟ್ಟಿಗೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀರಾ? ಆಮೇಲೆ ಸೇಫ್ ಯಾವ ತರ? ಈಗ ಯಾವುದೋ ಒಂದು ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವ್ರು ಕೊಡಲ್ಲ ಅಂದ್ಬಿಟ್ರೆ ನೀವು ಕೇಸ್ ಹಾಕೋದಾದ್ರೂ ಹೇಗೆ? ನಮ್ಮಲ್ಲಿ RBI ಯಾವಾಗ ಲೈಸೆನ್ಸ್ ಅನ್ನ ಕೊಡುತ್ತೆ ಅಂದ್ರೆ ಈಗ ಒಂದು 4,000 ಕೋಟಿನೋ 5,000 ಕೋಟಿನೋ 10,000 ಕೋಟಿನೋ ಈಗ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದನ್ನ ಭರಿಸುವಂತ ಶಕ್ತಿ ಆ ಕಂಪನಿಗೆ ಇದೆಯಾ? ಅಷ್ಟು ಅಸೆಟ್ಸ್ ಆ ಕಂಪನಿಗೆ ಇದೆಯಾ?
ಅಸೆಟ್ಸ್ ಇದ್ದಾಗ ಮಾತ್ರ, ಆ ಕೆಪಾಸಿಟಿ ಇದ್ದಾಗ ಮಾತ್ರ ಇಷ್ಟು ಅಮೌಂಟ್ ಅನ್ನ ನೀವು ಕಲೆಕ್ಷನ್ ಮಾಡಬಹುದು ಅಂತ ಲೈಸೆನ್ಸ್ ಅನ್ನ ಕೊಡುತ್ತೆ. ಈಗ ಇವ್ರು ಮಾಡೋದು 1%, 3% ಕಮಿಷನ್ಗಳಿಗೆ ಮಾಡುವಂತದ್ದು. ಈಗ ಫೋನ್ ಪೇ ನಲ್ಲಿ ಎಷ್ಟು ಮಟ್ಟಿಗೆ ಲೂಟಿಗಳನ್ನ ಮಾಡ್ತಿದ್ದಾರೆ ಅಂದ್ರೆ, ಈಗ ಒಂದೊಂದು ಟ್ರಾನ್ಸಾಕ್ಷನ್ಗೆ ₹3, ₹6, ₹9, ₹21 ಕಟ್ ಮಾಡ್ಕೊಳ್ತಾನೆ ಇದ್ದಾರೆ. ಸಾವಿರಾರು ಕೋಟಿ, ಇವಾಗ ಕಣ್ಣೆದುರಿಗೆ ನೋಡಿ, 1.5 ಕೋಟಿ ಜನ ಪ್ರತಿನಿತ್ಯ ₹100 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು, 450 ಕೋಟಿ, 50,000 ಕೋಟಿಯನ್ನ ಲೂಟಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಗ್ರಾಹಕರಿಗೆ ಗ್ಯಾರಂಟಿ ಯಾವುದು? ನೀವು ನಿಮ್ಮ ದುಡ್ಡುಗಳಿದ್ರೆ ಪೋಸ್ಟ್ ಆಫೀಸ್ನಲ್ಲೋ ಇಲ್ವಾ RD ಅಕೌಂಟೋ FD ಅಕೌಂಟೋ ಮಾಡಿಕೊಂಡು ನಿಮ್ಮ ದುಡ್ಡನ್ನ ನೀವು ಸೇಫ್ ಮಾಡ್ಕೊಳ್ಳಿ ಅಂತ ಹಲವಾರು ಬ್ಯಾಂಕಿಂಗ್ ರೆಗ್ಯುಲೇಷನ್ ಹೇಳ್ತಾನೆ ಇರ್ತವೆ. ಅನ್ರೆಗ್ಯುಲೇಟೆಡ್ ಸ್ಕೀಮ್ಗಳಲ್ಲಿ ಹಾಕ್ಬೇಡಿ. ಬರ್ಡ್ಸ್ ಆಕ್ಟ್ ಅದೇ ಹೇಳೋದು, ಬ್ಯಾನಿಂಗ್ ಅನ್ಡೆಪಾಸಿಟೆಡ್ ಸ್ಕೀಮ್ಸ್ ಬರ್ಡ್ಸ್ ಆಕ್ಟ್ ಅಂತ ಇದೆ. ಬರ್ಡ್ಸ್ ಆಕ್ಟ್ ಏನಂತೆ, ಯಾವ ರೀತಿಯಾಗೂ ಜನಗಳು ಮೋಸ ಹೋಗ್ಬೇಡಿ, ಯಾವುದೇ ಅನ್ಡೆಪಾಸಿಟ್ ಸ್ಕೀಮ್ಗಳಲ್ಲಿ ಹಣವನ್ನು ಇದು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಚಿಟ್ಸ್ ಆಕ್ಟ್ ಅದೇ ಆಗುತ್ತೆ, ಮನಿ ಸರ್ಕ್ಯುಲೇಷನ್ ಆಕ್ಟ್ ಅನ್ನತ್ತೆ, RBI ನೋಟಿಫಿಕೇಶನ್ ಅದೇ ಹೇಳುವಂಥದ್ದು, ಸೆಬಿನೂ ಅದೇ ಹೇಳುವಂಥದ್ದು. ಇಷ್ಟೆಲ್ಲ ಕಾನೂನುಗಳು ಇದಕ್ಕೆ ವಿರೋಧವಾಗಿದ್ದಾಗ ಎಷ್ಟೋ ಜನ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಇದಾವಲ್ಲ, ಈ ಆಭರಣ, ಕನ್ನಿಕಾ, ಆಮೇಲೆ ಬೆನಕ ಗೋಲ್ಡ್ಸು, ಈ ಸಾಯಿ ಗೋಲ್ಡ್, ಇವೆಲ್ಲ ಏನ್ ಮಾಡ್ತಿದ್ದಾರೆ, ಜನಗಳ ಹತ್ರ ಲೂಟಿ ಮಾಡುವಂತ ಕೆಲಸವನ್ನ ಮಾಡ್ತಿದೆ. ಸ್ನೇಹಿತರೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇದೇ ತರ ಸ್ಕೀಮ್ಗಳು ಸಮಾಜದಲ್ಲಿ ಒಂದು ಉಳಿದಿಲ್ಲ. ದಯಮಾಡಿ ಆಮೇಲೆ ನೋಡಿ, IMA ಹಗರಣ 3,000 ಕೋಟಿ 4,000 ಕೋಟಿ ಹಗರಣ ಮಾಡ್ತು. ಇವತ್ತು ಯಾರು ಸೇರ್ತು ದುಡ್ಡು? ಈಗ ಸಾವಿರಾರು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ IMA ಹಗರಣದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ ಕಂಪ್ನಿ ಮೇಲೆ, ಯಾರು ₹1 ಸಿಕ್ತು? ನಾವು ಪ್ರತಿನಿತ್ಯ ಕೇಸ್ ಹಾಕೊಂಡು ಓಡಾಡ್ತಾನೆ ಇದೀವಿ, ಎಲ್ಲಿ ಬಂತು ದುಡ್ಡು? ಈಗ ಜಾರ್ ಕಂಪ್ನಿ ಮೇಲೆ ಅದ್ಯಾವುದು, ಅದೊಂದು ಡುಬಾ ಕಂಪ್ನಿ, ಅದು ಪಾಪ ಜನ 4,000 ಕೋಟಿ 5,000 ಕೋಟಿ ಸುರಿತಿರೋ ಕಂಪ್ನಿಗಳ ಮೇಲೆ ದುಡ್ಡು ಎಲ್ಲಿ ಬಂತು? ಏನ್ ಬರ್ತಾ ಇದೆ ನಿಮ್ಗೆ? ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಯಾವುದೋ ಒಂದು ಒಳ್ಳೆ ದಾರಿನಲ್ಲಿ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿದ್ರೆ ನೀವು ಎಲ್ಲೂ ಹೋಗಲ್ಲ. ಬೇರೆಯವ್ರ ಅಕೌಂಟ್ ಹೋಯ್ತು, ಇವತ್ತು ನೋಡಿ 50,000 ಕೋಟಿ 1,00,000 ಕೋಟಿ ಅಕೌಂಟ್ ಏನ್ ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಬರೀ ₹50 ಅಲ್ವಾ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತೀರಾ. ಈ ಲೈಸೆನ್ಸೇ ಕೊಟ್ಟಿಲ್ಲ ಅಂದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಾರ್ವಜನಿಕರು ನೀವ್ ಯಾರು? ಯಾಕೆ ನಿಮ್ಮ ಹತ್ರ ದುಡ್ಡು ನಿಲ್ಲೋದಿಲ್ವಾ? ದುಡ್ಡು ನಿಲ್ಲಲ್ಲ ಅಂದ್ರೆ ನಿಮ್ದು ಬೇರೆ ಬೇರೆ ಆಸ್ಪೆಕ್ಟ್ಸ್ ಅಲ್ಲಿ ನೀವು ಉಪಯೋಗ ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ಕಾನೂನುಬದ್ಧವಾಗಿ ಲೈಸೆನ್ಸೇ ಇಲ್ಲದ ಮೇಲೆ ನೀವು ಆ ತರ ಗೋಲ್ಡ್ ಸ್ಕೀಮ್ಗಳು, ಆನ್ಲೈನ್ ಟ್ರೇಡಿಂಗು, ಶೇರು, ಈ ಡಿಬೆಂಚರ್ಸ್, ಇವೆಲ್ಲ ಏನಂತೀವಿ ಮ್ಯೂಚುವಲ್ ಫಂಡ್ಸ್ ನೋಡಿ, ಅವಕ್ಕೆ ಲೈಸೆನ್ಸೇ ಇಲ್ಲ. ಕ್ಲೀನ್ ಲೈಸೆನ್ಸ್ ಕಾಪಿ ಹಿಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಲೈಸೆನ್ಸೇ ಇಲ್ಲ ಅಂದಮೇಲೆ ಫೋನ್ ಪೇ, ಗೂಗಲ್ ಪೇ, ಈ ಮನಿ ಲ್ಯಾಂಡ್ರಿಂಗು, ಆಮೇಲೆ ಯಾವುದು ಗೋಲ್ಡ್ ಸ್ಕೀಮ್ಗಳು, ಯಾವುದೇ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಗೋಲ್ಡ್ ಸ್ಕೀಮ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಈ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ದಯಮಾಡಿ ಯಾವುದೇ ಈ ಬಿಸ್ನೆಸ್ ಅಂತ ಕರಿತೀವಲ್ಲ, ಈ ಡಿಜಿಟಲ್ ಗೋಲ್ಡ್ ಬಿಸ್ನೆಸ್ ಅಂತ ಕರಿತೀವಲ್ಲ, ಜನಗಳಿಗೆ ಸಾರ್ವಜನಿಕವಾಗಿ ನಾನು ಹೇಳುವಂಥದ್ದು, ಇದಕ್ಕೆ ಯಾವುದೇ ಕಾನೂನಲ್ಲಿ ಯಾವುದೇ ಆಸ್ಪದ ಇಲ್ಲ ಸ್ನೇಹಿತರೆ. ಹಾಗಾಗಿ ಯಾವುದೇ ಡಿಜಿಟಲ್ ಗೋಲ್ಡ್ ಸ್ಕೀಮ್ಗಳು, ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳು, ಒಂದಕ್ಕೆ 2 ಕೊಡ್ತೀವಿ, 1ಕ್ಕೆ 3 ಕೊಡ್ತೀವಿ, ಎಲ್ಲೋ ಫ್ಲಾಟ್ಗಳನ್ನ ಕೊಡ್ತೀವಿ, ಚಿನ್ನವನ್ನ ಕೊಡ್ತೀವಿ, ನೀವು ಒಂದು ಹಾಕಿದ್ರೆ 2 ಪಟ್ಟು ಲಾಭ ಕೊಡ್ತೀವಿ, ಈ ಯಾವುದೇ ಕಂಪನಿಗಳ ಆಶ್ವಾಸನೆಗಳನ್ನ ದಯಮಾಡಿ ನಂಬಬೇಡಿ. ನಿಮ್ಮ ದುಡ್ಡು ಸರಾಗವಾಗಿ ಕಂಪನಿ ಅಕೌಂಟ್ಗೆ ಹೋದ್ಮೇಲೆ ನಿಮಗೆ ಬರೋದು ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ. ನೀವು ಕಷ್ಟಪಟ್ಟು ದುಡಿದ ದುಡ್ಡನ್ನ ನೀವು ಇಟ್ಕೊಳ್ಳಿ, ಕಂಡೋರ್ ಪಾಲನ್ನ ಮಾಡಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.